ಇವತ್ತಿನ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿ. ಇತ್ತೀಚೆಗಷ್ಟೇ ರಿಲೀಸ್ ಆದಂತ ಅಮರನ್ ಮೂವಿ ರಿವ್ಯೂ ಕೊಡೋದಕ್ಕೆ ನಾನು ಇವತ್ತು ಈ ಪಾಡ್ಕಾಸ್ಟ್ ನ ಕ್ರಿಯೇಟ್ ಮಾಡಿದೀನಿ. ಎಸ್, ಮೊದಲನೇದಾಗಿ ನಾನು ಈ ಮೂವಿನ ನೋಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದೆ. ಬಿಕಾಸ್ ಈ ನಡುವೆ ನಿನ್ನೆ ರಿಲೀಸ್ ಆಗಿದ್ದು ನೆಕ್ಸ್ಟ್ OTT ಅಲ್ಲಿ ಬಂದ್ಬಿಟ್ಟಿದೆ. ಬಟ್ ಒಂದ್ ಗಿಲ್ಟ್, ಇವಾಗ್ಲೂ ನಾನು ಅಮೆಜಾನ್ ಪ್ರೈಮ್ ಅಲ್ಲಿ ಒಂದ್ ಮೂವಿ ನೋಡಿ, ನೀವೆಲ್ಲರೂ ನೋಡಿದೀರಾ ಅನ್ಕೊಂಡಿರ್ತೀನಿ. ವೆರಿ ಬ್ಯೂಟಿಫುಲ್ ಮೂವಿ ಅಂಡ್ ಹಾರ್ಟ್ ಟಚಿಂಗ್ ಮೂವಿ, ಸೀತಾರಾಮ. ಇವತ್ತಿಗೂ ನಾನು ಅದನ್ನ ಯಾಕೆ ಥಿಯೇಟರ್ ಅಲ್ಲಿ ಹೋಗಿ ನೋಡದೆ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಆತರ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಂಡ್ ಆಲ್ಸೋ ಇದು ನಮ್ಮ ಸೋಲ್ಜರ್ ಕತೆಗಳಾಗಿರೋದ್ರಿಂದ ನನಗೆ ಇಂಟ್ರೆಸ್ಟ್. ಹೆಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕತೆಗಳು. ಈ ವಿಡಿಯೋಸ್ ನ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಇದನ್ನ ನೋಡಿದಾಗ ನನಗನ್ಸಿದ್ದು ಲೈಕ್ ವಾವ್, ಸಚ್ ಅ ಲವ್ ಸ್ಟೋರಿ. ಮುಖ್ಯ ಪಾತ್ರದಲ್ಲಿ ಕಂಡಿರೋರು ನಮಗೆ ಶಿವಕಾರ್ತಿಕೇಯನ್ ಹಾಗೂ ಸಾಯಿ ಪಲ್ಲವಿ, ಹಿಂದಿ ರೆಬೇಕಾ ಹಾಗೂ ಶಿವಕಾರ್ತಿಕೇಯನ್ ಮೇಜರ್ ಮುಕುಂದ್ ಅನ್ನೋ ಒಂದು ಪಾತ್ರನ ನಿರ್ವಹಿಸಿದ್ದಾರೆ. ಅದ್ಭುತವಾಗಿ ಇಬ್ರು ತುಂಬಾ ನ್ಯಾಚುರಲ್ ಆಕ್ಟರ್ಸ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನಾನು ಶಿವಕಾರ್ತಿಕೇಯನ್ ಯಾವತ್ತೂ ಒಂದು ಆಕ್ಷನ್ ಮೂವಿಯಲ್ಲಿ ನೋಡೇ ಇಲ್ಲ. ನಾನು ಯಾವಾಗ್ಲೂ ಅವ್ರನ್ನ ಕಾಮಿಡಿಯನ್ ಆಗಿ ನೋಡ್ತಿದ್ದೆ. ಈ ಮೂವಿಯಲ್ಲಿ ಲೈಕ್ ನಿಜಕ್ಕೂ ಐ ಫೆಲ್ಟ್ ಕಾಮಿಡಿಗೂ ಸೈ, ಆಕ್ಷನ್ಗೂ ಸೈ ಅನ್ನೋ ತರ ಪ್ರೂವ್ ಮಾಡಿದ್ದಾರೆ. ಅಂಡ್ ಸಾಯಿ ಪಲ್ಲವಿ ಅವರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಐ ಫೆಲ್ಟ್ ದಿಸ್ ಇಸ್ ಕಂಪ್ಲೀಟ್ಲಿ ಹರ್ ವೇ. ಅಂದ್ರೆ ಮೂವಿನ ಕಂಪ್ಲೀಟ್ ನರೇಷನ್ ಹಿಂದೂ ಅವ್ರು ಮಾಡ್ತಾರೆ. ಅಂದ್ರೆ ಸಾಯಿ ಪಲ್ಲವಿ ಅವ್ರ ಮೂಲಕನೇ ಈ ಕಂಪ್ಲೀಟ್ ಮೂವಿ ನರೇಷನ್ ಇರುತ್ತೆ. ಈ ನರೇಷನ್ ಅಲ್ಲಿ ನಮ್ಗೆ ತಿಳಿಯೋದು ಮುಕುಂದ್ ಅನ್ನೋರು ಚೆನ್ನೈ ಮೂಲದವರಾಗಿರ್ತಾರೆ. ಸಾಯಿ ಪಲ್ಲವಿ ಹಿಂದೂ, ರೆಬೇಕಾ ಅನ್ನೋರು ಶಿ ಈಸ್ ಅ ಕ್ರಿಶ್ಚಿಯನ್ ಅಂಡ್ ಮಲಯಾಳಿ. ಈ ತರ ಇಂಟರ್ ರಿಲಿಜನ್ ಹಾಗೂ ಇಂಟರ್ ಲಿಂಗ್ಯುಯಲ್ ಫೈಟ್ಸ್ ನೆಲ್ಲ ಇಟ್ಕೊಂಡು ಇಬ್ರು ಒಂದಾಗ್ತಾರೆ. ಫ್ಯಾಮಿಲಿ ಅವ್ರನ್ನ ಕಷ್ಟಪಟ್ಟು ಒಪ್ಸಿ ಆಲ್ಮೋಸ್ಟ್ ಒನ್ ಇಯರೇ ಅವರಿಬ್ರು ಮಾತಾಡಿರಲ್ಲ. ಶುರುವಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಚೆನ್ನಾಗಿ ಎಫರ್ಟ್ಸ್ ಆಗಿ ಕಾಪಾಡ್ಕೊಂಡಿದ್ದಾರೆ. ಈವನ್ ದೋ ಹೀಸ್ ಅ ಸೋಲ್ಜರ್, ಹಿ ಇಸ್ ರಿಯಲಿ ಅ ಗ್ರೇಟ್ ಫ್ಯಾಮಿಲಿ ಮ್ಯಾನ್. ಬಿಕಾಸ್ ಅವ್ರು ಪ್ರತಿ ಸತಿ ಟೈಮ್ ಸಿಕ್ದಾಗ್ಲೂ ಮೂವಿಯಲ್ಲಿ ಅವ್ರು ಹೇಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ರು ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಅಂಡ್ ಹಾಗೆ ಅವ್ರಿಗೆ ಯಾವುದೇ ಕಷ್ಟ ಇದ್ರು ಜೊತೆಗೆ ನಾನು ನಿಲ್ತೀನಿ ಅನ್ನೋ ಒಂದು ಪಾರ್ಟ್ನರ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ತೋರಿಸಿದೆ. ಇದೊಬ್ಬರು ಸೋಲ್ಜರ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪಾರ್ಟ್ನರ್ಗೂ ಸಿಗ್ಬೇಕಾಗಿರುವಂತ ಡಿಸರ್ವಿಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಅದನ್ನೆಲ್ಲ ಎಲ್ರು ಈಗಿನ ಕಾಲದಲ್ಲಿ ನೋಡಿ ಕಲಿಬೇಕು. ಬಿಕಾಸ್ ಪ್ರೀತಿ ಮಾಡೋದು ಸುಲಭ, ಎಫರ್ಟ್ ಹಾಕಿ ಅದನ್ನ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಈ ಮೂವಿಯಲ್ಲಿ ಅದೊಂದು ರಿಯಲಿ ಒಂದು ಅಪ್ರಿಷಿಯಬಲ್ ಫ್ಯಾಕ್ಟರ್. ಇನ್ನೊಂದ್ ಕಡೆ ಬಂದ್ರೆ ಮೇನ್ ಮೂವಿ ಮುಕುಂದ್ ಅವ್ರಿಗೆ ಏನ್ ಟ್ರಿಬ್ಯೂಟ್ ಸಲ್ಲಿಸಬೇಕೋ, ಅವ್ರು ಏನೇನ್ ಅಚೀವ್ಮೆಂಟ್ಸ್ ಮಾಡಿದ್ರು ಎಲ್ಲಾನು ನೀಟಾಗಿ ತೋರಿಸಿದ್ದಾರೆ. ಅಂದ್ರೆ ಅವ್ರು ಯಾವ ರೀತಿ ಸ್ಟ್ರಾಟಜೈಸ್ ಮಾಡಿ ಅವ್ರ ಟೀಮ್ ನ ಲೀಡ್ ಮಾಡ್ತಿದ್ರು, ಯಾವ ರೀತಿ ಟೆರರಿಸ್ಟ್ ನ ಶೂಟ್ ಔಟ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಂತ ಇದ್ರು, ಎಲ್ಲಾನು ನೀಟಾಗಿ ತೋರಿಸಿದ್ದಾರೆ. ಅಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಸೌತ್ ಫಿಲ್ಮ್ ಇಂಡಸ್ಟ್ರಿಯಿಂದ ಈ ತರದೊಂದು ಮೂವಿ ಕ್ರಿಯೇಟ್ ಆಗಿರೋದು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಗಡಿಯಲ್ಲಿ ನಿಂತು ನಮ್ಮನ್ನ ಕಾಯೋ ಒಬ್ಬ ಸೈನಿಕನಿಂದನೇ ನಾವಿಷ್ಟು ಖುಷಿಯಾಗಿ ಒಂದು ಸಮಯ, ಒಂದು ಚಿಂತೆ ಇಲ್ಲದೆ ಆರಾಮಾಗಿದ್ದೀವಿ. ಬಿಕಾಸ್ ಅಲ್ಲಿ ಒಂದೊಂದು ಮೂಮೆಂಟ್ಗೂ ಒಂದೊಂದು ಅಟ್ಯಾಕ್ಸ್ ಆಗ್ತಾನೆ ಇರುತ್ತೆ. ತಿನ್ನಕ್ಕೂ ಬಿಡಲ್ಲ, ಕುಡಿಯೋಕ್ಕೂ ಬಿಡಲ್ಲ. ಒಂದು ಬಾಂಬ್ ಹಾಕು, ಒಂದು ಗ್ರಾನೇಡ್ ಹಾಕಿ. ಇಮ್ಯಾಜಿನ್ ನಾವಿಲ್ಲಿ ಆರಾಮಾಗಿ ಒಂದು ಭಯ, ಅಯ್ಯೋ ನೆಕ್ಸ್ಟ್ ಮಿನಿಟ್ ಏನಾಗ್ಬಿಡುತ್ತೋ ಅನ್ನೋ ಯಾವುದೇ ಒಂದು ಚಿಂತೆ ಇಲ್ಲದೆ ಮಾಡ್ತಿದೀವಿ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ದೆಮ್ ಅಲ್ವಾ. ಸೊ ಐ ವುಡ್ ಸೇ ದಿಸ್ ಮೂವಿ ವಾಸ್ ರಿಯಲಿ ಅ ಟ್ರಿಬ್ಯೂಟ್ ಟು ಮೇಜರ್ ಮುಕುಂದ್. ಅಂಡ್ ಹಾಗೆ ಹಿಂದೂ ಅವರು ಇದನ್ನ ಓಪನ್ ಆಗಿ ಬಂದು ಒಂದು ಮೂವಿಗೆ ಚಾನಲೈಸ್ ಮಾಡಿರೋದು ತುಂಬಾ ಒಳ್ಳೆ ಥಾಟ್. ಈಗಲೂ ಅವರು ಒಂದು ಸಿಂಗಲ್ ಪೇರೆಂಟ್ ಆಗಿ ಅವರ ಮಗಳನ್ನ ಬೆಳೆಸ್ತಿದ್ದಾರೆ. ಅಂಡ್ ಶಿ ಇಸ್ ಆಲ್ಸೋ ಟೀಚರ್. ಆಸ್ಟ್ರೇಲಿಯಾದಲ್ಲಿ ಸದ್ಯಕ್ಕೆ ಸೆಟ್ಲ್ ಆಗಿದ್ದಾರೆ. ಇದಾಗಿತ್ತು ಹೇಗೆ ಒಬ್ಬ ಸೋಲ್ಜರ್ ಅವರ ಫ್ಯಾಮಿಲಿಗಿರ್ಬೋದು, ಇಡೀ ದೇಶಕ್ಕಿರ್ಬೋದು ಹೇಗೆ ಅಮರನಾಗಿರ್ತಾನೆ ಅಂತ.